ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇವತ್ತು ಹೆಣ್ಮಕ್ಳ ಹತ್ರ ಇರಲೇಬೇಕಾದಂಥ ಪ್ರಾಡಕ್ಟ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ ಕಡಿಮೆ ಪ್ರೈಸಲ್ಲಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕಾಗಿದ್ದರೆ, ಯಾವುದಾದ್ರೂ ತೊಗೋಬೇಕು ಅನಿಸಿದರೆ, ಸೊ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಪ್ರಾಡಕ್ಟದ್ದು ಲಿಂಕ್ ಇರುತ್ತೆ, ಹೋಗಿ ಬೈ ಮಾಡಿ, ಓಕೆನಾ. ಸೊ ಇದು ಬಂದುಬಿಟ್ಟು ಸೆಟ್ ಆಫ್ 50 ಕ್ಲಿಪ್ಸ್ ಬರ್ತಾಯಿದೆ ಮೀಶೋದಲ್ಲಿ, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ. ಅಮೌಂಟು ಎಷ್ಟು ಅಂತ ನನಗೆ ಎಕ್ಸಾಕ್ಟ್ ನೆನಪಿಲ್ಲ. ಸೊ ಬಟ್ ಡಿಫ್ರೆಂಟ್ ಕಲರ್ ಇದೆ, ಡಿಫ್ರೆಂಟ್ ಕಲರ್ ಇದೆ, ಶೇಪ್ಸ್ ಇದೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನೀವು ಆರಾಮ್ಸೆ ಬೈ ಮಾಡ್ಬೋದು, ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಒಂದು ಸರ್ತಿ ಚೆಕ್ ಮಾಡಿ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಅಥವಾ 2-3 ಜನ ಹೆಣ್ಮಕ್ಳಿದ್ದೀರಾ ಅಂದರೆ ಸೊ ಡೆಫಿನೆಟ್ಲಿ ಬೈ ಮಾಡಿ, ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಶೇಪ್ಸ್ ಎಲ್ಲ ಬೇರೆ ಬೇರೆ ಇರೋದ್ರಿಂದ ಈ ಫ್ಲವರ್ಸ್ ಆಗಿರ್ಬೋದು ಅಥವಾ ಹಾರ್ಟ್ ಶೇಪು, ಬಟರ್ಫ್ಲೈ, ಸೊ ಈ ಒಂದು ಕ್ಯೂಟ್ ಕ್ಲಿಪ್ಸು ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಲೆ ವಾಶ್ ಮಾಡಿದಾಗೆಲ್ಲ. ಸೊ ಹಂಗಾಗಿ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸಿದೆ. ತುಂಬ ಚೆನ್ನಾಗಿರುತ್ತೆ. ಈ ಸ್ಕೂಲ್ಗೆ ಹೋಗೋ ಮಕ್ಕಳಂತೂ ಅವರಿಗಂತೂ ಸಖತ್ ಸೂಟ್ ಆಗುತ್ತೆ ಇದು. ಸೊ ಹಂಗಾಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿದ್ದರೆ ಈ ಮಾರ್ಕೆಟಲ್ಲಿ ಹೋದರೆ ಒಂದು ಕ್ಲಿಪ್ಗೆ 10 ರೂಪೀಸು ಈ ಥರ ಎಲ್ಲ ಹೇಳ್ತಾರೆ. ಸೊ ಜಸ್ಟ್ ಈ ಒಂದು 50 ಬರುವಂಥ ಪ್ಯಾಕೆಟ್ ತೊಗೊಂಡ್ಬಿಟ್ರೆ ಆರಾಮ್ಸೆ ಅಂತಲೇ ಹೇಳ್ಬೋದು. 1 ವರ್ಷ 2 ವರ್ಷ ಆದ್ರೂ ಕೂಡ ಇದು ಏನೂ ಆಗೋದಿಲ್ಲ. ಸೊ ಮಸ್ಟ್ ಬೈ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಅಷ್ಟೇ, ದೊಡ್ಡವರು ಹಾಕೋಬೋದು, ಸಣ್ಣವರು ಹಾಕೋಬೋದು. ನಾನು ನನ್ನ ಮಗಳಿಗೆ ಅಂತ ತರಿಸಿದ್ದೆ. ಸೊ ತುಂಬ ಚೆನ್ನಾಗಿದೆ. ನೀವೇನಾದರೂ ಇವಾಗೆಲ್ಲ ಹಬ್ಬ ಬಂತಲ್ವ, ಟ್ರೆಡಿಷ್ನಲ್ ಆಗಿ ಮಕ್ಕಳಿಗೆ ಏನಾದ್ರು ಹೆಣ್ಮಕ್ಳಿಗೆ ರೆಡಿ ಮಾಡ್ತೀರಾ ಅನ್ನೋದಾದರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಇದು ಬಂದುಬಿಟ್ಟು ನೆಕ್ಲೆಸು, ತುಂಬ ಚೆನ್ನಾಗಿದೆ. ನನಗೆ ಇದರಲ್ಲಿ ಇಷ್ಟ ಆಗಿರೋದಂದರೆ ಸ್ಟೋನ್ ಅಂತೂ ಸಿಕ್ಕಾಪಟ್ಟೆ ಶೈನಿಂಗ್ ಇದೆ ಆ್ಯಂಡ್ ಸ್ಮಾಲ್ ಸ್ಟೋನ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಇಯರಿಂಗ್ ನನಗೆ ಇಷ್ಟ ಆಯಿತು. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಮಕ್ಳು ಇದ್ದರೆ ಈ ಒಂದು ಫೆಸ್ಟಿವಲ್ಗೆ, ಇವಾಗೆಲ್ಲ ಹಬ್ಬ ಬರ್ತಾಯಿದೆ ಅಲ್ವಾ, ಸೊ ಆವಾಗ ಲೆಹಂಗಾ ಎಲ್ಲ ಹಾಕಿದರೆ ಅದ್ರ ಮೇಲೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದೊಡ್ಡವ್ರಿಗೂ ಕೂಡ ನಿಮಗೆ ಪಾರ್ಟಿ ವೇರ್ ಸಾರಿ ಮೇಲೆಲ್ಲ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಒಂಥರ ಯೂನಿಕ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನನಗೆ ಸ್ಟೋನ್ ಕ್ವಾಲಿಟಿ ಸಖತ್ ಇಷ್ಟ ಆಯಿತು ಆ್ಯಂಡ್ ಆ ಒಂದು ಶೈನಿಂಗ್ ಇಷ್ಟ ಆಯಿತು. ಇಯರಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಪಿರ್ಕಿ ಕೊಟ್ಟಿರ್ತಾರೆ ಹಿಂದ್ಗಡೆ ಹಾಕೊಳ್ಳೋದಕ್ಕೆ. ಸೊ ತುಂಬ ಚೆನ್ನಾಗಿದೆ, ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇದೆ. ಸೊ ಮಸ್ಟ್ ಬೈ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಕ್ವಾಲಿಟಿ ಆಗಿದೆ. ಸೊ ಈ ಒಂದು ಪ್ರೈಸಲ್ಲಿ ಮೀಶೋದಲ್ಲಿನೇ ಸಿಗುತ್ತೆ ಹೊರತು ನೀವು ಬೇರೆ ವೆಬ್ಸೈಟ್ ಆಗಿರ್ಬೋದು ಅಥವಾ ಹೊರಗಡೆ ಶಾಪಲ್ಲಿ ತೊಗೋತೀರಾ ಅಂದ್ರೂ ಈ ಪ್ರೈಸಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಯಾಕಂದರೆ ನಾನು ಆಲ್ಮೋಸ್ಟ್ ಹೊರಗಡೆ ಹೋದಾಗ ಕೇಳ್ತಿರ್ತೀನಿ, ನನಗೆ ಯಾವುದಾದ್ರೂ ಇಷ್ಟ ಆದರೆ ಕೇಳಿಟ್ಕೊಂಡಿರ್ತೀನಿ. ನಾನು ಆನ್ಲೈನು ಚೆಕ್ ಮಾಡ್ತೀನಿ, ಆಫ್ಲೈನು ಚೆಕ್ ಮಾಡ್ತೀನಿ, ಎದ್ರಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ ಸೊ ಅಲ್ಲಿ ಬೈ ಮಾಡ್ತೀನಿ. ಮೀಶೋದಲ್ಲಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಪಿನ್. ಸೊ ಇದು ನಿಮಗೆ ಪಿನ್ ಅಂತ ಅನಿಸುತ್ತಾ, ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಬಿಟ್ಟು. ಇದು ಬಂದುಬಿಟ್ಟು ಬಟನ್ಸು, ಪರ್ಲ್ ಬಟನ್ಸು, ಬ್ರಾಚೋ ಅಂತ ಏನೋ ಅಂತಾರೆ ಇದಕ್ಕೆ. ಸೊ ಈ ಥರ ಇರುತ್ತೆ ನೋಡೋದಕ್ಕೆ, ನಿಮಗೆ ಒಂದು ಸ್ಟೋನ್ ಇದೆ ಆ ಥರ ಅನಿಸುತ್ತೆ. ಬಟ್ ಇದು ನೋಡಿದರೆ ಸೇಫ್ಟಿ ಪಿನ್ ಯಾವ ಥರ ಯೂಸ್ ಮಾಡ್ತೀವಿ ಅದೇ ಥರ ಕೆಲಸ ಇದು ಮಾಡುತ್ತೆ. ಈ ಥರ ಲಾಕ್ ಸಿಸ್ಟಮ್ ಇದೆ. ಇದು ಏನಕ್ಕೆ ಯೂಸ್ ಮಾಡೋದು ಅಂದರೆ, ನೀವು ಸಾರಿಗೆ ಏನಾದರೂ ಸೆರಗು ಹಾಕ್ಕೊಳ್ಳುವಾಗ ಅಥವಾ ಪಿನ್ನು ದುಪ್ಪಟ್ಟಕ್ಕೆಲ್ಲ ಪಿನ್ ಹಚ್ತೀವಲ್ವ, ಆ ಥರ ಕೂಡ ಹಚ್ಕೋಬೋದು ನೀವು. ಆಮೇಲೆ ಇನ್ನೊಂದು ನಾನು ತರಿಸಿರೋದು ಏನಕ್ಕಂದರೆ, ಒಂದು ಮಿಂತ್ರಾಯಿಂದ ನಾನು ಟಾಪ್ ತರಿಸಿದ್ದೆ. ಸೊ ಆ ಟಾಪ್ದು ಬಟನ್ಸು ಫುಲ್ ಸಿಂಪಲ್ ಇದೆ. ಆಮೇಲೆ ಇನ್ನೊಂದು ಬಿಚ್ಚೋಗ್ತಾ ಇತ್ತು. ಸೊ ಹಂಗಾಗಿಬಿಟ್ಟು ಸಲೀಸಾಗಿ ಬಿಚ್ಚೋದ್ರಿಂದ ನಾನು ಇದಕ್ಕೆ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಬಟನ್ ಸಿಕ್ತು ನನಗೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಒಂದು 100 ರೂಪಾಯಿಗೆ ನಮಗೆ 30 ಬಟನ್ ಸಿಗುತ್ತೆ. ಸೊ ಹಂಗಾಗಿಬಿಟ್ಟು ಎಲ್ಲ 4 ಒಂದು ಶರ್ಟ್ಸ್ಗೆ ನೀವು ಒಂದು ಟಾಪ್ಗೆ ಆರಾಮ್ಸೆ ಹಾಕೋಬೋದು. ಆ ಥರ 30 ಬರುತ್ತೆ ಸೆಟ್ ಆಫು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ಸಿಂಪಲ್ ಬಟನ್ಸ್ಗೂ ಈ ಒಂದು ಬಟನ್ಸ್ಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಒಂದು ಟಾಪ್ ಲುಕ್ಕೇ ಚೇಂಜ್ ಆಯಿತು. ಸೊ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳ ಹತ್ರ ಇರಲೇಬೇಕಾದಂಥ ಪ್ರಾಡಕ್ಟ್ ಇದು. ಸೊ ಮಸ್ಟ್ ಬೈ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಅಂತೂ ತುಂಬ ಹೆಣ್ಮಕ್ಳಿಗೆ ಈ ಒಂದು ಏನಂತಾರೆ, ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ, ಒಂಥರ ಕಾನ್ಷಿಯಸ್ನೆಸ್ ಇರುತ್ತೆ. ಈ ಒಂದು ಪ್ರಾಡಕ್ಟ್ ಏನಪ್ಪ ಅಂದರೆ, ಸೊ ಇದು ಸ್ಯಾನಿಟರಿ ಪ್ಯಾಡ್ ಕ್ಯಾರಿ ಮಾಡೋ ಒಂದು ಮಿನಿ ಬ್ಯಾಗ್ ಅಂತಲೇ ಹೇಳ್ಬೋದು, ಪೌಚ್, ಓಕೆನಾ. ಸೊ ನೀವು ಇವಾಗ ಯೂಶ್ವಲಿ ಏನು ಮಾಡ್ತೀರಾ, ಆಫೀಸ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು
ಬ್ಯಾಗಲ್ಲಿ ಇಟ್ಕೊಂಡು ಹೋಗಿರ್ತೀವಲ್ವ. ಸೊ ಯಾರಾದರೂ ಏನಾದರೂ ತೊಗೋಬೇಕಿದ್ರೆ ಎಲ್ಲಿ ಸ್ಯಾನಿಟರಿ ಪ್ಯಾಡ್ನ ನೋಡಿಬಿಡ್ತಾರೋ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ ಅಲ್ವಾ. ಹಾಗಾಗ್ಬಿಟ್ಟು ಈ ಥರ ಪಾಕೆಟ್ಸಲ್ಲಿ ನಾವು ಕ್ಯಾರಿ ಮಾಡೋದ್ರಿಂದ ಯಾರ ಕಣ್ಣಿಗೂ ಬಿದ್ದರೂ ಕೂಡ ಪಾಕೆಟಲ್ಲಿ ಇರುತ್ತೆ. ಸೊ ಹಾಗಾಗಿಬಿಟ್ಟು ಜಸ್ಟ್ ಪಾಕೆಟ್ ಅಷ್ಟೇ ಕಾಣುತ್ತೆ ಹೊರತು ಒಳಗಡೆ ಇರೋದೇನು ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೈಜೀನಾಗಿ ಇಟ್ಕೋಬೋದು ನಾವು. ಸೊ ಆರಾಮ್ಸೆ ನೀವು ಒಂದು 4-5 ಸ್ಯಾನಿಟರಿ ಪ್ಯಾಡ್ನ ಕ್ಯಾರಿ ಮಾಡ್ಬೋದು ಆ್ಯಂಡ್ ಮೇಕಪ್ ಐಟಮ್ಸ್ ಕೂಡ ಕ್ಯಾರಿ ಮಾಡ್ಬೋದು. ಇದು ಕೂಡ ಅಷ್ಟೇ 100 ರೂಪೀಸ್ಗೆ 2 ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ಟೋರೇಜ್ ಬಾಕ್ಸು. ಈ ಸ್ಟೋರೇಜ್ ಬಾಕ್ಸ್ ಅಂತೂ ಪ್ರತಿಯೊಬ್ಬರು ಹೆಣ್ಮಕ್ಳ ಹತ್ರ ಕೂಡ ಇರಬೇಕು. ಯಾಕಂದರೆ ನಾವು ಇವಾಗ ಹೆಂಗೆ ಮಾಡ್ತೀವಿ ಅಂದರೆ ದುಡ್ಡು ಕೊಟ್ಟು ಇಯರಿಂಗ್ಸು, ಬ್ರೇಸ್ಲೆಟು ಅದು ಇದು ತೊಗೊಂಡಿರ್ತೀವಿ. ಬಟ್ ಅದನ್ನು ಇಟ್ಕೊಳ್ಳೋದ್ರಲ್ಲಿ ಮೇನ್ ಇದೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾವು ಅಲ್ಲಿ ಇಲ್ಲಿ ಯಾವುದೋ ಒಂದು ಡಬ್ಬೆನಲ್ಲಿ ಹಾಕಿಡೋದು ಅಥವಾ ಮಿಕ್ಸ್ ಮಾಡಿ ಹಾಕಿಡೋದು ಅಂದರೆ ಅದು ಕಲರ್ ಶೇಡ್ ಆಗುತ್ತೆ, ಮುರಿಯುತ್ತೆ, ಏನೋ ಒಂದು ಸ್ಟೋನ್ ಉದ್ರೋಗುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಬಟ್ ಈ ಥರ ಒಂದು ಸಪ್ರೇಟ್ ಸಿಂಗಲ್ ಬಾಕ್ಸಲ್ಲಿ ಹಾಕಿಡೋದ್ರಿಂದ ತುಂಬ ವರ್ಷ ಬಾಳಿಕೆ ಬರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಕಲರ್ ಶೇಡ್ ಆಗೋದಿಲ್ಲ, ಕೆಟ್ಟೋಗೋದಿಲ್ಲ, ಮುರಿದೋಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ಹಂಗಾಗ್ಬಿಟ್ಟು ಇದು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಪ್ರೈಸ್ ನನಗೆ ಎಕ್ಸಾಕ್ಟ್ ನೆನಪಿಲ್ಲ, ಚೆಕ್ ಮಾಡಿ. ಇದು ಬಂದುಬಿಟ್ಟು ಒಂದೇ ಬಾಕ್ಸಲ್ಲಿ ನಿಮಗೆ 30 ಚಿಕ್ಕ ಬಾಕ್ಸ್ ಬರುತ್ತೆ. ಸೊ ನೀವು ಆರಾಮ್ಸೆ ಹಾಕಿಟ್ಕೋಬೋದು. ಬ್ರೇಸ್ಲೆಟ್ ಆಗಿರ್ಬೋದು, ಇಯರಿಂಗ್ಸು, ಸೊ ಈ ಥರ ಎಲ್ಲನೂ ಹಾಕಿಟ್ಕೋಬೋದು. ಜುಮ್ಕಾಸ್ ಅದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಸ್ಲಿಪ್ಸು. ಸೊ ಇದು ಸ್ಲಿಪ್ಸ್ ನಾನು ಶಾಪ್ಸಿಂದ ತರಿಸಿದ್ದೀನಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು. ನಾನು ಯೂಶ್ವಲಿ ಹೆಂಗಂದರೆ ಮಾರ್ಕೆಟಲ್ಲಿ ತೊಗೋತಿದ್ದೆ, ಬಟ್ ನಾನು ಈ ಸರ್ತಿ ಊರಿಗೆ ಹೋಗಿಲ್ಲ. ಸೊ ಹಂಗಾಗಿ ಇವಾಗ ಮಾಲಲ್ಲೆಲ್ಲ ನೋಡಿದರೆ ಒಂದು ಸ್ಲಿಪ್ಸ್ಗೆ ನೀವು 500-400 ರೇಟ್ MRP ಇದ್ದುಬಿಡುತ್ತೆ. ಸೊ ಶಾಪಲ್ಲಿ ಹೋದರೂ ಕೂಡ ಅಷ್ಟೇ ರೇಟ್ ಹೇಳ್ತಾರೆ. ಸೊ ಹಂಗಾಗ್ಬಿಟ್ಟು ನಾನು ಆನ್ಲೈನಲ್ಲಿ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ. ಈ ಸರ್ತಿ ನಾನು ಕಣ್ಣಿಗೆ ಬಿತ್ತು. ಸೊ ಹಂಗಾಗ್ಬಿಟ್ಟು ನಾನು ನೋಡಿದೆ, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸೆಟ್ ಆಫ್ 4 ಬರ್ತಾಯಿತ್ತು. ಸೊ ಕ್ವಾಲಿಟಿ ನೋಡೋಣ, ಇಷ್ಟ ಆದರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತ ತರಿಸಿದೆ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಇದು ಹುಕ್ಸು ಸ್ಟೀಲ್ದು ಇರೋದನ್ನ ತೊಗೊಳ್ಳಿ, ಯಾಕಂದರೆ ಪ್ಲಾಸ್ಟಿಕ್ ಇರೋದು ಮುರಿದೋಗೋ ಚಾನ್ಸಸ್ ಇರುತ್ತೆ. ಸ್ಟೀಲ್ ಇದ್ದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡೋವಾಗ ಕೇರ್ಫುಲ್ಲಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆ್ಯಂಡ್ ಬಟ್ಟೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ದಪ್ಪ ಇದೆ. ಸೊ ಮಸ್ಟ್ ಬೈ ಅಂತ ಇದ್ದೀನಿ. ಇದರಲ್ಲಿ ಕಲರ್ ಆಪ್ಷನ್ಸು ಇದೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಸೊ ಒಂದು ಸ್ಲಿಪ್ ತೊಗೊಳ್ಳೋ ಒಂದು ಪ್ರೈಸಲ್ಲಿ ನಿಮಗೆ 4 ಬರುತ್ತೆ. ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಮಸ್ಟ್ ಬೈ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮೇಯ್ನಾಗಿ ಬೇಕಾಗಿರೋವಂಥ ಪ್ರಾಡಕ್ಟು. ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಅಂದರೆ ಆಫ್ಟರ್ C-ಸೆಕ್ಷನ್ ಆದಮೇಲೆ ಸೊ ಹೊಟ್ಟೆ ಬೊಜ್ಜು ಇರೋದ್ರಿಂದ ಯಾವ ಡ್ರೆಸ್ಸು ಕೂಡ ಹಾಕೊಳ್ಳೋಕ್ಕೆ ಕಂಫರ್ಟೇಬಲ್ ಇರೋದಿಲ್ಲ ಆ್ಯಂಡ್ ಎಲ್ಲಿ ಹೊಟ್ಟೆ ಕಾಣಿಸ್ಬಿಡುತ್ತೋ ಅಂತ ಅನಿಸುತ್ತೆ ಅಲ್ವಾ. ಸೊ ಆ ಥರದವ್ರಿಗೆ ಈ ಒಂದು ಪ್ರಾಡಕ್ಟು ಮಸ್ಟ್ ಬೈ ಅಂತ ಹೇಳ್ತೀನಿ. ತುಂಬ ಯೂಸ್ಫುಲ್ ಪ್ರಾಡಕ್ಟು. ಸೊ ಇದು ಬಂದುಬಿಟ್ಟು ಬಾಡಿ ಶೇಪ್ ವೇರು. ಸೊ ಹಾಗಾಗಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೂಡ ಅಷ್ಟೇ ಅಫೋರ್ಡೆಬಲ್ ಪ್ರೈಸಲ್ಲೇ ಇದೆ. ಒಂದು 200 ರೂಪೀಸ್ ಏನೋ ಬಿತ್ತು ಅನಿಸುತ್ತೆ ನನಗೆ. ತುಂಬ ಚೆನ್ನಾಗಿದೆ. ಸೊ ನನಗೇನು ಟಮ್ಮಿ ಇಲ್ಲ, ಬಟ್ ನಾನು ವೀಡಿಯೋಗೋಸ್ಕರ ತರಿಸಿರೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ಸಾಫ್ಟಾಗಿದೆ. ಮೆಟೀರಿಯಲ್ ಮಾತ್ರ ಸಖತ್ತಾಗಿದೆ ಈ ಒಂದು ಕೊಟ್ಟಿರೋ ಪ್ರೈಸ್ಗೆ. ಇದು ಕೂಡ ಅಷ್ಟೇ ಮಾಲಲ್ಲೆಲ್ಲ ಹೋದರೆ ಸಿಕ್ಕಾಪಟ್ಟೆ ಹೆವಿ ಪ್ರೈಸ್ ಹಾಕಿರ್ತಾರೆ ಮಾಲಲ್ಲಿ. ನನಗಂತೂ ಒಂದೊಂದು ಸೆಕೆಂಡ್ ಹೆಂಗೆ ಅನಿಸುತ್ತೆ ಅಂದರೆ ಮಾಲ್ಗೂ ಈ ಆನ್ಲೈನ್ ಶಾಪಿಂಗು ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ದುಡ್ಡನ್ನ ನಾವು ಸೇವ್ ಮಾಡ್ಬೋದಲ್ಲ ಅನಿಸ್ಬಿಡುತ್ತೆ ಒಂದೊಂದು ಸೆಕೆಂಡು. ಯಾಕಂದರೆ ಅಲ್ಲಿ ಹೋದಾಗ ಒಂದು ಟಾಪ್ ನೀವು ಏನೇ ತೊಗೊಳೋಕೋದ್ರೂ 399 499. ಬಟ್ ಮೀಶೋದಲ್ಲಿ ಅಥವಾ ಎನಿ ಪ್ಲ್ಯಾಟ್ಫಾರ್ಮಲ್ಲಿ ಆಗಿರ್ಬೋದು, ಆನ್ಲೈನಲ್ಲಿ ನಾವೇನಾದರೂ ಬೈ ಮಾಡಿದ್ರೆ ಅರ್ಧಕ್ಕರ್ಧ ಫುಲ್ ಸೇವ್ ಮಾಡ್ಬೋದು ನಾವು, ಅಷ್ಟು ಕಡಿಮೆ ಪ್ರೈಸಲ್ಲಿ ಆ್ಯಂಡ್ ಚಲೋ ಕ್ವಾಲಿಟಿನೂ ಇರುತ್ತೆ. ಬಟ್ ಸರ್ಚ್ ಮಾಡಬೇಕು, ಓಕೆನಾ. ಸೊ ಯಾರೋ ಒಬ್ಬರು ಯಾವುದೋ ಒಂದು ರ್ಯಾಂಡಮ್ ಆಗಿ ತೊಗೊಂಡ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ಅದಕ್ಕೆ ಜವಾಬ್ದಾರಿ ನಾವಲ್ಲ. ಸೊ ಸರ್ಚ್ ಮಾಡಬೇಕು. ಸೊ ಸರ್ಚ್ ಮಾಡಿ ತೊಗೊಂಡಾಗ ನಮಗೆ ಚೆನ್ನಾಗಿರೋ ಪ್ರಾಡಕ್ಟು ಸಿಗುತ್ತೆ ಆ್ಯಂಡ್ ಮನಿ ಕೂಡ ಸೇವ್ ಮಾಡ್ಬೋದು, ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ಅದನ್ನು ನಾವು ಕ್ರಿಯೇಟರ್ಸ್ ಆಗಿ ನಾವು ಹುಡುಕಿ ನಿಮ್ಮ ಮುಂದೆ ತಂದಿರ್ತೀವಿ ಅಷ್ಟೇ. ಅದನ್ನು ಬಿಟ್ಟರೆ ನಿಮ್ಮಿಂದ ನಮಗೆ ಯಾವುದೇ ಥರ ಎಕ್ಸ್ಟ್ರಾ ಅಮೌಂಟ್ ಬರೋದಿಲ್ಲ, ಏನೂ ಆಗೋದಿಲ್ಲ. ನಮಗೆ ಸೆಲ್ಲರ್ಸ್ ಕೊಟ್ಟಿರ್ತಾರೆ ಹೊರತು ನಿಮ್ಮ ಕಡೆಯಿಂದ ಯಾವುದೇ ಅಮೌಂಟ್ ಬರೋದಿಲ್ಲ. ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿದೆ, ಆರಾಮ್ಸೆ ಬೈ ಮಾಡ್ಬೋದು ನೀವು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದೂ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಯೂಸ್ ಆಗುವಂಥ ಪ್ರಾಡಕ್ಟು, ಸ್ಪೋರ್ಟ್ಸ್ ಬ್ರಾ. ಸೊ ಪ್ಯಾಡೆಡ್ ಬ್ರಾನೇ ಇದೆ ಇದು. ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ ಸೆಟ್ ಆಫ್ 3 ಇದೆ, ಓಕೆನಾ. ನಾನು ಹೇಳ್ತೀನಿ, ನಾನು ಇದನ್ನು ಒಂದು ಫಸ್ಟ್ ಟೈಮ್ ನಾನು ಝೂಡಿಯೋದಲ್ಲಿ ಒಂದು ಸರ್ತಿ ತೊಗೊಂಡಿದ್ದೆ. ಝೂಡಿಯೋದಲ್ಲಿ ತೊಗೊಂಡಾಗ ನಾನು ಕೊಟ್ಟಿರೋ ಪ್ರೈಸ್ ನೋಡಿದರೆ 499 ಏನೋ 399 459 450 ಅಂದ್ಕೊಳ್ಳಿ, 450 ರೂಪೀಸ್ ಕೊಟ್ಟಿದ್ದೀನಿ ಒಂದಕ್ಕೆ.
ಸೊ ಶಾಪಿಗೆಲ್ಲ ಏನು ಹೋಗೋದು ಒಂಥರ ಮುಜುಗರ ಅನಿಸುತ್ತಲ್ವ ಹೆಣ್ಮಕ್ಳಿಗೆ ಕೇಳೋದಕ್ಕೆ, ಹಂಗಾಗ್ಬಿಟ್ಟು ಮಾಲಲ್ಲಿ ತೊಗೊಂಡ್ರೆ ಆಯಿತು ಅಂತೇಳಿ ಮಾಲಲ್ಲಿ ತೊಗೊಂಡಾಗ ಒಂದಕ್ಕೆ ನನಗೆ 450 ರುಪೀಸ್ ಬಿದ್ದಿತ್ತು. ಬಟ್ ಮೀಶೋದಲ್ಲಿ ಈ ಒಂದು ಪ್ರೈಸ್ಗೆ ಜಸ್ಟ್ ಇದಕ್ಕೆ ನಾನು 250 ರುಪೀಸ್ ಏನೋ ಕೊಟ್ಟಿದ್ದೀನಿ. ಬರೀ 250 ರುಪೀಸ್ಗೆ ಒಂದಲ್ಲ ಎರಡಲ್ಲ 3 ಬರ್ತಾಯಿದೆ. ಓಕೆನಾ, ತುಂಬ ಚೆನ್ನಾಗಿದೆ. ಹಾಗಂತ ಹೇಳ್ಬಿಟ್ಟು ಕ್ವಾಲಿಟಿಲೇ ಏನೂ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿನೂ ಎಲ್ಲ ಸೇಮ್ ಇರುತ್ತೆ. ಆಯಿತು, ಕೊಟ್ಟಿರೋ ಪ್ರೈಸ್ಗಾದರೂ ಕ್ವಾಲಿಟಿ ಇರುತ್ತಲ್ವಾ, ಸಾಕಲ್ವಾ ಅಷ್ಟಾದ್ರೂ. ಮತ್ತೆ ಒಂದು 2 ಮಂತ್ಸ್ ಆದಮೇಲೆ ಅಥವಾ 6 ಮಂತ್ಸ್ ಅಂತೂ ಬಂದೇ ಬರುತ್ತೆ, 6 ಮಂತ್ಸ್ ಆದಮೇಲೆ ಮತ್ತೆ ಪರ್ಚೇಸ್ ಮಾಡಿದರೆ ಆಯಿತು. ಬಟ್ ಈ ಅಫೋರ್ಡಬಲ್ ಪ್ರೈಸಲ್ಲಿ ಮತ್ತೆ ಸಿಗಲ್ಲ, ಹಂಗಾಗ್ಬಿಟ್ಟು ಸಿಕ್ಕಾಗ ಪರ್ಚೇಸ್ ಮಾಡಿಬಿಡೋದು ಬರೀ. ನಾನಂತೂ ಹಂಗೆ ಮಾಡ್ತೀನಿ, ಯಾವಾಗ ಕಡಿಮೆನಲ್ಲಿ ಸಿಗುತ್ತೋ ಸೊ ಆವಾಗ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ಹೇರ್ ಕಲರ್. ಓಕೆನಾ, ನನಗೆ ಹೆಂಗಂದರೆ ವೈಟ್ ಹೇರ್ಸ್ ಇದೆ, ಸಿಕ್ಕಾಪಟ್ಟೆ ವೈಟ್ ಹೇರ್ಸ್ ಇದೆ. ಆ್ಯಂಡ್ ಎಲ್ರಿಗೂ ಕೂಡ ಇದೆ ಇವಾಗ. ಅದನ್ನು ಇವಾಗ ಎಲ್ಲಾದರೂ ಹೋಗಬೇಕು ಅರ್ಜೆಂಟಾಗಿದೆ ಅನ್ನೋರು ಕಲರ್ ಮಾಡ್ಕೊಂಡಿರೋದಿಲ್ಲ ಅಲ್ವಾ, ಸೊ ಹಂಗಾಗ್ಬಿಟ್ಟು ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಬಟ್ ಓಕೆ ಪ್ರಾಡಕ್ಟು. ಓಕೆನಾ, ಸೊ ಸದ್ಯಕ್ಕೆ ಅಂದರೆ ಎಮರ್ಜೆನ್ಸಿ ಇದೆ, ಮೇಕಪ್ ಹೆಂಗಾದರೂ ಮ್ಯಾನೇಜ್ ಮಾಡಬೇಕು ಅನ್ನೋರು ತೊಗೋಬೋದು ಇದನ್ನು. ಈ ಥರ ಇರುತ್ತೆ, ಕೋಮ್ ಥರ ಇರುತ್ತೆ. ಜಸ್ಟ್ ಇದನ್ನು ಈ ಥರ ರೌಂಡು ತಿರುಗಿಸಿದ್ರೆ ನಿಮಗೆ ಈ ಥರ ಬರುತ್ತೆ ಕಲರು. ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಹೇರ್ ವಾಶ್ ಎಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಾನು ಇದನ್ನು ನನಗಂತ ಏನು ತರಿಸಿಲ್ಲ, ನನ್ನ ಹಸ್ಬೆಂಡ್ಗಂತ ತರಿಸಿದೆ. ಯಾಕೆಂದರೆ ಕೆಲವೊಂದು ಸರ್ತಿ ಮೀಟಿಂಗ್ ಇರುತ್ತೆ, ಅರ್ಜೆಂಟಾಗಿ ಕಲರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಅವ್ರದ್ದೇನು ಚಿಕ್ಕ ಹೇರ್ ಇರುತ್ತಲ್ವ, ಸೊ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಚೆನ್ನಾಗಿದೆ. ಅಂದರೆ ನನ್ನದೇ ಇದೆ ಅಲ್ವಾ, ಅರ್ಜೆಂಟಿಗೆ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಸೂಟ್ ಆಗುತ್ತೆ. ಬಟ್ ಅಷ್ಟೇ ಕಡಿಮೆ ಪ್ರೈಸು ಇದೆ, ಜಸ್ಟು 100 ರುಪೀಸ್ 97 ರುಪೀಸ್ ಏನೋ ಇದೆ, ಚೆಕ್ ಮಾಡಿ ಒಂದು ಸರ್ತಿ. ಓಕೆನಾ, ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಅಷ್ಟೇ, ಸೀಮ್ಲೆಸ್ ಫೀಡಿಂಗ್ ಬ್ರಾ. ಫೀಡಿಂಗ್ ಮದರ್ ಅಷ್ಟೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಬಟ್ ನಿಮಗೆ ಹೆವಿ ಬ್ರಾಸ್ ಇದ್ದರೆ, ಕಂಫರ್ಟೇಬಲ್ ಆಗಿ ಬೇಕು ಅಂದರೆ ಮಸ್ಟ್ ಬೈ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ಫ್ರಂಟ್ ಬಟನ್ ಬರುತ್ತೆ. ಸೊ ಹಾಗಾಗಿಬಿಟ್ಟು ಈಸಿಯಾಗಿ ನಾವೇ ವೇರ್ ಮಾಡ್ಬೋದು. ಆ್ಯಂಡ್ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಒಳಗಡೆ ಪ್ಯಾಡೆಡ್ ಕೊಟ್ಟಿರ್ತಾರೆ, ನೀವು ಬೇಕಿದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ರಿಮೂವ್ ಮಾಡ್ಕೋಬೋದು. ಸೊ ಗ್ಯಾಪ್ ಕೊಟ್ಟಿರ್ತಾರೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ. ತುಂಬ ಚೆನ್ನಾಗಿದೆ, ಬಟನ್ಸ್ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ. ಆ್ಯಂಡ್ ಇದು ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಹೆವಿ ಡಿಮ್ಯಾಂಡ್ ಇರೋ ಒಂದು, ಅಂದರೆ ಸ್ಟಾರ್ಟಿಂಗ್ ನನ್ನ ಪೇಜಿಂದನೇ ಸ್ಟಾರ್ಟ್ ಆಗಿದ್ದು. ಇವಾಗ ನನ್ನ ಪೇಜಿಂದ ತುಂಬ ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಇದೆ ಕೂಡ ಕ್ವಾಲಿಟಿನೂ. ನೀವು ಆರಾಮ್ಸೆ ಬೈ ಮಾಡ್ಬೋದು. ಈ ಥರ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಬೆಲ್ಟ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ಹೊರಗಡೆ ತೊಗೊಳಕ್ಕಾದ್ರೆ ತುಂಬ ಕಾಸ್ಟ್ಲಿ ಇದೆ. ನಾನು ಆಗಲೇ ಹೇಳಿದೆ ಅಲ್ವಾ, ಹೊರಗಡೆದಕ್ಕೂ ಆನ್ಲೈನಕ್ಕೂ ತುಂಬಾ ಬೆನಿಫಿಟ್ ಇದೆ. ನಮಗೆ ಹೆಂಗಂದರೆ, ನಾವು ಎಷ್ಟು ಕಡಿಮೆ ಪ್ರೈಸಲ್ಲಿ ನಾವು ತಂದು ನಿಮ್ಮ ಮುಂದೆ ಇಟ್ಟರು ಕೂಡ ನಿಮಗೆ ಅನಿಸುತ್ತೆ ಪರ್ಚೇಸ್ ಮಾಡೋವಾಗ ಇಷ್ಟಿದೆ ಅಂತ ಹೇಳ್ಬಿಟ್ಟು. ಬಟ್ ನೀವು ಹೊರಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಹೊರಗಡೆ ಒಂದು ಅಮೌಂಟಿಗೂ ಆನ್ಲೈನಲ್ಲಿ ನಾವು ತೋರಿಸೋ ಒಂದು ಪ್ರಾಡಕ್ಟ್ ಅಮೌಂಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಆರಾಮ್ಸೆ ಬೈ ಮಾಡ್ಬೋದು. ಬಟ್ ಆದರೂ ನೀವು ಇದರಲ್ಲಿನೂ ಕಡಿಮೆ ಬೇಕು ಅಂದರೆ ನಿಮಗೆ ಎಲ್ಲಿಯೂ ಸಿಗೋದಿಲ್ಲ. ಸೊ ಹಾಗಾಗಿಬಿಟ್ಟು ನೋಡಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೋಬೋದು. ಸೊ ನನ್ನ ಅಭಿಪ್ರಾಯ ಇದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಐಬ್ರೋ ಒಂದು ಎಂತಾರೆ ರೇಸರ್. ಓಕೆನಾ, ಹಾಗೆ ಫೇಶಿಯಲ್ ಹೇರ್ ರಿಮೂವರ್ ಕೂಡ ಹೌದು, ಎರಡೂ ಬರುತ್ತೆ ಇದರಲ್ಲಿನೇ. ಇದು ಬಂದುಬಿಟ್ಟು ನಾನು ಅದಿತಿ ಮ್ಯಾಮ್ ಅವರ ವೀಡಿಯೋ ನೋಡಿಬಿಟ್ಟು ತರಿಸಿರೋದು. ಅವ್ರದ್ದೊಂದು ನಾನು ಅವ್ರನ್ನ ಪೇಜ್ನ ಫಾಲೋ ಮಾಡ್ತೀನಿ. ಅವ್ರು ಒಂದು ವೀಡಿಯೋದಲ್ಲಿ ಹೇಳಿದರು, ಅಂದರೆ ಯಾವ ಥರ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನನಗೆ ಹೆಂಗಂದರೆ ಕೆಲವೊಂದು ಸರ್ತಿ ಐಬ್ರೋ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಮರ್ಜೆನ್ಸಿ ಇದ್ದಾಗ. ಸೊ ಹಾಗಾಗಿಬಿಟ್ಟು ನಾನು ತುಂಬ ಮಾಡಿಸ್ಕೋದು ರೇರ್, 1 ಮಂತು ಅಥವಾ 2 ಮಂತ್ಸ್ ಈ ಥರ ಮಾಡಿಸ್ಕೊತೀನಿ. ಸೊ ಹಂಗಾಗ್ಬಿಟ್ಟು ಎಕ್ಸ್ಟ್ರಾ ಬಂದಿರೋದನ್ನು ನಾವೇ ಮನೆಯಲ್ಲಿ ರಿಮೂವ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ಸಣ್ಣದಿದೆ ಅಲ್ವಾ, ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಚಿಕ್ಕ ಈ ಐಬ್ರೋ ಮಾಡೋದಲ್ಲಿ ಮೂಲೆಯಲ್ಲಿ ಈ ಥರ ಸಂದಿಲೆಲ್ಲನೂ ಕೂಡ ಹೇರ್ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೊಡ್ಡದೇನಿದೆ ಅದು ನಿಮ್ಮ ಫೇಸಲ್ಲಿ ಏನಾದರೂ ಹೇರ್ಸ್ ಇತ್ತು ಅಂದರೆ ನೀವು ರಿಮೂವ್ ಮಾಡ್ಕೋಬೋದು. ನನ್ನ ಫೇಸಲ್ಲಿ ಏನು ಹೇರ್ಸ್ ಇಲ್ಲ. ಸೊ ಬಟ್ ಇದು 2 ಸೆಟ್ಟೇ ಬರುತ್ತಲ್ವ, ಸೊ ಹಂಗಾಗಿ ಇರಲಿ ಅಂತ ತರಿಸ್ಕೊಂಡೆ ನಾನು. ತುಂಬ ಚೆನ್ನಾಗಿದೆ. ಫೋರ್ಹೆಡ್ಡು, ಆಮೇಲೆ ನಿಮಗೆ ಏನಾದ್ರೂ ತುಟಿ ಹತ್ರ ಎಲ್ಲ ಹೇರ್ಸ್ ಏನಾದರೂ ಇದೆ ಅಂದರೆ ಕೆಲವೊಬ್ರಿಗೆ ಜಾಸ್ತಿ ಇರುತ್ತಲ್ವ, ಸೊ ಅಂಥವರು ಅಪ್ಪರ್ ಲಿಪ್ ಎಲ್ಲ ನೀವು ಮನೆಯಲ್ಲೇ ಶೇವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಹೇರ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಫುಲ್ಲು ಕೈಯಲ್ಲಿ ಗ್ರಿಪ್ ಇದೆ. ರೇಸರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸ್ಮೂತಾಗಿದೆ. ಒಂಚೂರು ಉರಿಯೋದು ಚುಚ್ಚೋದು ಈ ಥರ ಏನೂ ಆಗೋದಿಲ್ಲ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಇದು ನಾನು ಶಾಪ್ಸಿನಲ್ಲಿ ತರಿಸಿರೋದು. ಬರೀ ಒಂದು 120 ರೂಪಾಯಿನೋ ಬಿತ್ತು ನನಗೆ, ಎರಡು ಕೂಡ
ಆದರೆ ಇದು ಬ್ರ್ಯಾಂಡು ಓಕೆನಾ. ಮೇಯ್ನಾಗಿ ಅದು ನನಗೆ ಇಷ್ಟ ಆಯಿತು, ಬ್ರ್ಯಾಂಡೆಡು ಇಷ್ಟು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಮಸ್ಟು ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನೀವು ಓಕೆ, ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಬಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದ್ರ ಮುಖಾಂತರ ನನಗೆ ತಿಳಿಸಿ. ನಿಮಗೆ ಯಾವುದಾದ್ರು ಪ್ರಾಡಕ್ಟ್ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ವೀಡಿಯೋಸ್ ಬರ್ತಾ ಹೋಗುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.